ಚಲನೆಗಳು. ಒಂದನೇದು ಭೂಗೋಳಶಾಸ್ತ್ರ, ಪೇಜ 12. ಭೂಮಿಯ ಚಲನೆಗಳು. ಒಂದನೇದು ದೈನಂದಿನ ಚಲನೆ, ಎರಡನೇದು ವಾರ್ಷಿಕ ಚಲನೆ. ಭೂಮಿಯ ಉಗಮ, ಆಕಾರ ಮತ್ತು ಚಲನೆಗಳು ಬಹಳ ಹಿಂದಿನ ಕಾಲದಿಂದಲೂ ಊಹಾಪೂರ್ವಕಗಳಿಂದ ಕೂಡಿದ್ದು ಚರ್ಚಾ ವಿಷಯಗಳಾಗಿತ್ತು. ಪ್ರಾಚೀನ ಕಾಲದ ತತ್ವಶಾಸ್ತ್ರಜ್ಞರಾದ ಮತ್ತು ಖಗೋಳಶಾಸ್ತ್ರಜ್ಞರು ಭೂಮಿಯು ಸ್ಥಿರವಾಗಿದ್ದು ಇತರೆ ಆಕಾಶಕಾಯಗಳು ಭೂಮಿಯ ಸುತ್ತಲೂ ತಿರುಗುತ್ತವೆ ಎಂದು ಭಾವಿಸಿದರು. ಗ್ಲಾಟಿಯಸ್ ಟಾಲೆಮಿ ಭೂಮಿಯು ಸೌರವ್ಯೂಹದ ಕೇಂದ್ರವಾಗಿದ್ದು ಸೂರ್ಯನು ಸೇರಿದಂತೆ ಎಲ್ಲ ಆಕಾಶಕಾಯಗಳು ಭೂಮಿಯ ಸುತ್ತಲೂ ತಿರುಗುತ್ತವೆ ಎಂದು ಭೂಕೇಂದ್ರ ಸಿದ್ಧಾಂತ ಮಂಡಿಸಿದನು ಅಥವಾ ಪ್ರತಿಪಾದಿಸಿದನು. ಇನ್ನು ಪೋಲ್ಯಾಂಡ್ ದೇಶದ ಖಗೋಳಶಾಸ್ತ್ರಜ್ಞನಾದ ನಿಕೋಲ್ ಕೋಪರ್ನಿಕಸ್ ಭೂಕೇಂದ್ರ ಸಿದ್ಧಾಂತ ತಿರಸ್ಕರಿಸಿ ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಪ್ರತಿಪಾದಿಸಿದನು. ಸೂರ್ಯ ಕೇಂದ್ರ ಸಿದ್ಧಾಂತದಲ್ಲಿ ಇವನು ಸೂರ್ಯ ಸ್ಥಿರ, ಇತರೆ ಎಲ್ಲ ಆಕಾಶಕಗಳು ಅದರ ಸುತ್ತ ತಿರುಗುತ್ತವೆ ಎಂದು ಹೇಳಿದನು. ಗ್ಯಾಲಿಲಿಯೋ ಗ್ಯಾಲಿಲಿ ಕೋಪರ್ನಿಕಸ್ ಸಿದ್ಧಾಂತವನ್ನು ಬೆಂಬಲಿಸಿ ಸೂರ್ಯ ಮತ್ತು ಇತರೆ ಗ್ರಹಗಳ ಸ್ಥಾನವನ್ನು ತಿಳಿಸಿದನು. ಜಾನ್ ಕೆಪ್ಲರ್ ಕೋಪರ್ನಿಕಸ್ ಸಿದ್ಧಾಂತ ಬೆಂಬಲಿಸಿದನು ಹಾಗೂ ಎಲ್ಲ ಗ್ರಹಗಳು ಅಂಡಾಕಾರದ ಕಕ್ಷೆಯನ್ನು ಹೊಂದಿದೆ ಎಂದು ಪ್ರತಿಪಾದಿಸಿದನು. ಸೂರ್ಯ ಮತ್ತು ಇನ್ನಿತರ ಗ್ರಹಗಳಂತೆ ಭೂಮಿಯು ಸಹ ಎರಡು ರೀತಿಯ ಚಲನೆ ಹೊಂದಿದೆ. ಅವುಗಳೆಂದರೆ ದೈನಂದಿನ ಚಲನೆ, ವಾರ್ಷಿಕ ಚಲನೆ. ಒಂದನೇದು ದೈನಂದಿನ ಚಲನೆ. ಭೂಮಿಯು ತನ್ನ ಅಕ್ಷದ ಸುತ್ತ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತುತ್ತದೆ. ಭೂಮಿಯ ಈ ಚಲನೆಯನ್ನು ಭೂ ಅಕ್ಷಭ್ರಮಣ ಅಥವಾ ದೈನಂದಿನ ಚಲನೆ ಎನ್ನುವರು. ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗಲು ವಾಸ್ತವವಾಗಿ 23 ಗಂಟೆ 56 ನಿಮಿಷಗಳು ಮತ್ತು 4.09 ಸೆಕೆಂಡ್ಗಳು ಕಾಲವನ್ನು ತೆಗೆದುಕೊಳ್ಳುವುದು. ಈ ಅವಧಿಯನ್ನು ನಾಕ್ಷತ್ರಿಕ ದಿನ ಎಂದು ಕರೆಯುವರು. ಆದರೆ ಸೂರ್ಯನಿಗೆ ಸಂಬಂಧಿಸಿದಂತೆ ಭೂಮಿಯ ದೈನಂದಿನ ಚಲನೆ ಸರಾಸರಿ ಅವಧಿ 24 ಗಂಟೆಗಳಾಗಿರುವುದು. ಇದನ್ನು ಸೌರ ದಿನ ಎಂದು ಕರೆಯುವರು. ಭೂಮಿಯ ದೈನಂದಿನ ಚಲನೆಯ ಸರಾಸರಿ ವೇಗವು ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ವ್ಯತ್ಯಾಸಗೊಳ್ಳುತ್ತಾ ಹೋಗುತ್ತದೆ. 0 ಅಥವಾ ಸಮಭಾಜಕ ವೃತ್ತದ ಬಳಿ ಪ್ರತಿ ಸೆಕೆಂಡ್ಗೆ 1670 ಕಿಲೋಮೀಟರ್ ವೇಗದಲ್ಲಿ, ಅದೇ ರೀತಿ 60 ಉತ್ತರ ದಕ್ಷಿಣ ಅಕ್ಷಾಂಶದಲ್ಲಿ ಅರ್ಧದಷ್ಟು, ಮುಂದೆ 80 ಅಕ್ಷಾಂಶದಲ್ಲಿ 10 ಗಂಟೆ, ಮುಂದೆ 89 ಉತ್ತರ ದಕ್ಷಿಣ ಅಕ್ಷಾಂಶದಲ್ಲಿ 1 ಗಂಟೆ ಮತ್ತು ಧ್ರುವ ಬಿಂದುಗಳಲ್ಲಿ ವೇಗವು ಶೂನ್ಯವಾಗಿರುತ್ತದೆ. ವಿವಿಧ ಅಕ್ಷಾಂಶಗಳಲ್ಲಿನ ಭೂಮಿಯ ವ್ಯಾಸ ಮತ್ತು ಅದರ ಆಕಾರವೇ ಇದಕ್ಕೆ ಕಾರಣವಾಗಿದೆ. ಭೂಮಿಯ ದೈನಂದಿನ ಚಲನೆಯ ಪರಿಣಾಮ. ಭೂಮಿಯ ದೈನಂದಿನ ಚಲನೆಯ ಅನೇಕ ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಹಗಲು ಮತ್ತು ರಾತ್ರಿಗಳು, ಮಾರುತಗಳು, ದಿಕ್ಕಿನ ಬದಲಾವಣೆ, ವೇಳೆಯ ಅರಿವು, ದಿಕ್ಕುಗಳ ಕಲ್ಪನೆ, ರೇಖಾಂಶಗಳು, ಭೂಮಿಯ ಆಕಾರ ಮೇಲೆ ಪ್ರಭಾವ,
ಅಯಸ್ಕಾಂತ ಸೆಳೆತ, ಸಾಗರ ಪ್ರವಾಹಗಳು, ಉಬ್ಬರಗಳು ಇವು ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗ್ತವ. ಇನ್ನು ಹಗಲು ಮತ್ತು ರಾತ್ರಿ, ಭೂ ದೈನಂದಿನ ಚಲನೆಯಿಂದ ಹಗಲು ಮತ್ತು ರಾತ್ರಿ ಉಂಟಾಗುತ್ತದೆ. ನಮ್ಮ ಭೂಮಿಯು ಸೂರ್ಯನ ಬೆಳಕನ್ನು ಅವಲಂಬಿಸಿದೆ. ಭೂಮಿಯು ಅಕ್ಷಭ್ರಮಣವನ್ನು ಹೊಂದಿರದಿದ್ದರೆ ಸ್ಥಿರವಾಗಿದ್ದಲ್ಲಿ ಹಗಲು ಮತ್ತು ರಾತ್ರಿ ಉಂಟಾಗುವುದಿಲ್ಲ. ಭೂಮಿಯ ಒಂದು ಭಾಗವು ಯಾವಾಗಲೂ ಸೂರ್ಯನಿಗೆ ಎದುರಾಗಿದ್ದು ಹಗಲನ್ನು ಹೊಂದಿರುತ್ತದ್ದು, ಇನ್ನೊಂದು ಭಾಗವು ಯಾವಾಗಲೂ ಸೂರ್ಯನಿಗೆ ವಿಮುಖವಾಗಿದ್ದು ರಾತ್ರಿಯಾಗಿ ಉಳಿಯುತ್ತದೆ. ಕಾಂತಿವೃತ್ತ, ಭೂಮಿಯು ಮೇಲ್ಭಾಗದಲ್ಲಿ ಸೂರ್ಯನ ಬೆಳಕನ್ನು ಪಡೆಯುವ ಹಾಗೂ ಪಡೆಯದಿರುವ ವಲಯವನ್ನು ಪ್ರತ್ಯೇಕಿಸುವ ರೇಖೆಯಾಗಿದೆ ಕಾಂತಿವೃತ್ತ ರೇಖೆ. ಇನ್ನು ಎರಡನೇದು ಮಾರುತಗಳ ದಿಕ್ಕುಗಳ ಬದಲಾವಣೆ. ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವ ಕಡೆ ಚಲಿಸುವುದರಿಂದ ಮಾರುತಗಳು ದಿಕ್ಕಿನಲ್ಲಿ ಬದಲಾವಣೆ ಉಂಟಾಗುತ್ತದೆ. ಅಂದರೆ ಮಾರುತಗಳು ಉತ್ತರ ಗೋಳದಲ್ಲಿ ತಮ್ಮ ಬಲ ದಿಕ್ಕು, ದಕ್ಷಿಣ ಗೋಳದಲ್ಲಿ ತಮ್ಮ ಎಡ ದಿಕ್ಕು ಕಡೆ ಬೀಸುತ್ತವೆ. ಕೋರಾಲಿಸ್ ಶಕ್ತಿ, ಇದು ಭೂಮಿಯ ದೈನಂದಿನ ಚಲನೆಯಿಂದ ಉಂಟಾಗುತ್ತದೆ. ವೇಳೆಯ ಅರಿವು, ಮೂರನೇದು, ಭೂಮಿಯು ತನ್ನ ಅಕ್ಷದಲ್ಲಿ ಪಶ್ಚಿಮದಿಂದ ಪೂರ್ವಮುಖವಾಗಿ ಚಲಿಸುವುದರಿಂದ ಒಂದು ದಿನ ವೇಳೆಯ ಅವಧಿ ಬದಲಾವಣೆಯನ್ನು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ. ಇನ್ನು ನಾಲ್ಕನೇದು ದಿಕ್ಕುಗಳ ಕಲ್ಪನೆ. ಇನ್ನು ಐದನೇದು ರೇಖಾಂಶಗಳು. ಆರನೇದು ಭೂಮಿಯ ಆಕಾರ ಮೇಲೆ ಪ್ರಭಾವ. ಏಳನೇದು ಅಯಸ್ಕಾಂತ ಸೆಳೆತ. ಎಂಟನೇದು ಸಾಗರ ಪ್ರವಾಹಗಳು. ಒಂಬತ್ತನೇದು ಉಬ್ಬರ ಇಳಿತ. ಇವುಗಳ ಬಗ್ಗೆ ಸಪ್ರೇಟ್ ಒಂದು ಕ್ಲಾಸ್ ಮಾಡಬೇಕಾಗ್ತದ, ಹಾಳಾಗಿ ಹೇಳ್ತೀನಿ ಇದ್ರ ಬಗ್ಗೆ ಎಲ್ಲ. ಈಗ ಭೂಮಿಯ ವಾರ್ಷಿಕ ಚಲನೆ. ವಾರ್ಷಿಕ ಚಲನೆ ಅಥವಾ ಭೂಮಿಯು ತನ್ನ ಅಕ್ಷದ ಸುತ್ತುತ್ತಾ ಸೂರ್ಯನ ಸುತ್ತಲೂ ಸುತ್ತುವುದನ್ನು ಭೂಮಿಯ ಭೂ ಪರಿಭ್ರಮಣ ಎಂದು ಕರೆಯುವರು. ಭೂಮಿಯು ಸೂರ್ಯನನ್ನು ಸುತ್ತುತ್ತಾ ನಿರ್ದಿಷ್ಟ ಮಾರ್ಗವನ್ನು ಭೂಪಥ ಎಂದು ಕರೆಯುವರು. ಭೂಮಿಯು ಅಂಡಾಕಾರವಾದ ಪಥವನ್ನು ಹೊಂದಿದೆ. ಭೂಮಿಯ ಪರಿಭ್ರಮಣದ ಸರಾಸರಿ ವೇಗವು ಪ್ರತಿ ಸೆಕೆಂಡ್ಗೆ 29.8 ಕಿಲೋಮೀಟರ್ ಅಥವಾ ಪ್ರತಿ ಗಂಟೆಗೆ 1,07,000 ಕಿಲೋಮೀಟರ್ಗಳಾಗಿದೆ. ಭೂಮಿಯು ತನ್ನ ಭೂಪಥದಲ್ಲಿ ಅಪ್ರದಕ್ಷಿಣ ದಿಕ್ಕಿನಲ್ಲಿ ಸೂರ್ಯನ ಸುತ್ತ ಸುತ್ತುವುದು ಹಾಗೂ ಇದಕ್ಕೆ ತೆಗೆದುಕೊಳ್ಳುವ ಅವಧಿ 1 ವರ್ಷವಾಗಿದೆ. ಆದ್ದರಿಂದ ಭೂಮಿಯ ಈ ಚಲನೆಯನ್ನು ವಾರ್ಷಿಕ ಚಲನೆ ಎಂದು ಕರೆಯುವರು. ಭೂಮಿಯು ಸೂರ್ಯನ ಸುತ್ತಲೂ ಪರಿಭ್ರಮಣೆ ಮಾಡಲು ತೆಗೆದುಕೊಳ್ಳುವ ಅವಧಿ 365 ದಿನಗಳು, 6 ಗಂಟೆಗಳು, 9 ನಿಮಿಷಗಳು ಮತ್ತು 9.545 ಸೆಕೆಂಡ್ಗಳಾಗಿದೆ. ಈ ಅವಧಿಯನ್ನು ನಾಕ್ಷತ್ರಿಕ ವರ್ಷ ಎಂದು ಕರೆಯುವರು. ಸೂರ್ಯನ ಸುತ್ತಲೂ ಭೂಮಿಯ ಪರಿಭ್ರಮಣ ಸರಾಸರಿ ಅವಧಿ 365 ದಿನಗಳು, 6 ಗಂಟೆಗಳಾಗಿದೆ. ಈ ಅವಧಿಯನ್ನು ಸೌರ ವರ್ಷ ಎಂದು ಕರೆಯುವರು. ಒಂದು ವರ್ಷವು 365 ದಿನಗಳೊಳಗೊಂಡಿದೆ. ಉಳಿದ 6 ಗಂಟೆಗಳು ಅಥವಾ 3/4 ದಿನವನ್ನು ಸರಿದೂಗಿಸಲು ದಿನವನ್ನು 4 ವರ್ಷಕ್ಕೊಮ್ಮೆ ಕೂಡಿಸುವುದರಿಂದ ಆ ವರ್ಷವು 366 ದಿನಗಳು ಹೊಂದುವುದು. ಮತ್ತು ಫೆಬ್ರವರಿ ಮಾಹೆಯಲ್ಲಿ 28 ಬದಲಿಗೆ 29 ದಿನಗಳನ್ನು ಹೊಂದುವ ವರ್ಷವನ್ನು ಅಧಿಕ ವರ್ಷ ಲೀಪ್ ಇಯರ್ ಎಂದು ಕರೆಯುವರು. ಯಾವ ವರ್ಷವು 400ರಿಂದ ಸಮವಾಗಿ ಭಾಗಿಸಲ್ಪಡುತ್ತದೋ ಆ ವರ್ಷವನ್ನು ಅಧಿಕ ವರ್ಷ ಎಂದು ಕರೆಯುವರು.
ಭೂಮಿ ಮತ್ತು ಸೂರ್ಯನ ನಡುವಿನ ಇರುವ ಸರಾಸರಿ ಅಂತರ 150 ಮಿಲಿಯನ್ ಕಿಲೋಮೀಟರ್. ಭೂಪಥವು ಅಂಡಾಕಾರವಾಗಿರುವುದರಿಂದ ಭೂಪಥದ ಎಲ್ಲ ಭಾಗದಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಒಂದೇ ಆಗಿರುವುದಿಲ್ಲ. ಜನವರಿ 3ರಂದು ಭೂಮಿಯು ಸೂರ್ಯನಿಗೆ ಹತ್ತಿರದಲ್ಲಿ ಕಂಡುಬರುವುದು. ಭೂಮಿಯ ಈ ಸ್ಥಾನವನ್ನು ನಿಸ್ಥಾನ ಪೆರಿಲಿಯನ್ ಎಂದು ಕರೆಯುವರು. ಈ ಸ್ಥಾನದಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ 147 ಮಿಲಿಯನ್ ಕಿಲೋಮೀಟರ್ ಆಗಿರುತ್ತದೆ. ಜುಲೈ 4ರಂದು ಭೂಮಿಯು ಸೂರ್ಯನಿಂದ ದೂರದಲ್ಲಿ ಕಂಡುಬರುವುದು. ಭೂಮಿಯ ಈ ಸ್ಥಾನವನ್ನು ಉಚ್ಛ್ವಾಸ್ಥಾನ ಅಲಿಫಿಯನ್ ಎಂದು ಕರೆಯುವರು. ಈ ಸ್ಥಾನದಲ್ಲಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ 152 ಮಿಲಿಯನ್ ಕಿಲೋಮೀಟರ್ಗಳಾಗಿರುತ್ತದೆ. ಭೂ ಅಕ್ಷವು ಭೂಮಿಯ ಪಥಕ್ಕೆ ಲಂಬವಾಗಿರುವುದಿಲ್ಲ. ಇದು ಭೂಪಥಕ್ಕೆ 66 ಡಿಗ್ರಿ ಕೋನಗಳಲ್ಲಿ ಓರೆಯಾಗಿರುತ್ತದೆ. ಇದನ್ನು ಭೂ ಅಕ್ಷ ಓರೆಯಾಗುವಿಕೆ ಅಂತಾರೆ. ಭೂ ವಾರ್ಷಿಕ ಚಲನೆಯ ಪರಿಣಾಮಗಳು. ಭೂಮಿಯ ವಾರ್ಷಿಕ ಚಲನೆಯ ಪರಿಣಾಮಗಳು. ಭೂಮಿಯು ಓರೆ ಮತ್ತು ವಾರ್ಷಿಕ ಚಲನೆಯಿಂದ ಹಲವಾರು ಪರಿಣಾಮಗಳು ಉಂಟಾಗುತ್ತವೆ. ಅವುಗಳೆಂದರೆ ಋತುಮಾನಗಳ ಆವರ್ತ, ಹಗಲು ರಾತ್ರಿ ಅವಧಿಯಲ್ಲಿ ವ್ಯತ್ಯಾಸ, ವಿಶೇಷ ಅಕ್ಷಾಂಶಗಳು ಮತ್ತು ಉಷ್ಣಾಂಶಗಳನ್ನು ಗುರುತಿಸುವಿಕೆ. ಇದು ಫಸ್ಟ್ PU ಭೂಗೋಳಶಾಸ್ತ್ರ ಪೇಜ್ ನಂಬರ್ 12ರಂದದ. ಸ್ವಲ್ಪ ಹೇಳಾರ್ದಾಗ ಹೆಚ್ಚು ಕಮ್ಮಿ ಆಗಿರ್ತದೆ, ಅದು ನೀವು ಸರಿದೂಗಿಸ್ಕೋಬೇಕು. ಮತ್ತು ಡಿಸ್ಕ್ರಿಪ್ಷನ್ದಾಗ ಬುಡಕ್ಕೆ ಕೊಟ್ಟಿರ್ತೀನಿ ಎಲ್ಲ, ಅದ್ರ ಬಗ್ಗೆ ಏನು ಹೇಳಿದ್ರೆ ಅದು ಬುಡಕ್ಕೆ ಕೊಟ್ಟಿರ್ತೀನಿ, ನೋಡ್ಕೋಬೋದು.